ಪಠ್ಯಪೂರಕವಾದಂತಹ ನಾನು ಪ್ರಾಸ ಬಿಟ್ಟ ಕಥೆ. ಮಕ್ಕಳೇ, ಈ ಗದ್ಯದ ಅನುಸಾರವಾಗಿ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆಯಲ್ಲಿ ನೋಡೋದಾದ್ರೆ ಸ್ಮರಣೆಯ ವಿಭಾಗದಲ್ಲಿ 6 ಪ್ರಶ್ನೆಗಳು 6 ಅಂಕಗಳಿಗೆ ಕೇಳಬಹುದಾಗಿದೆ. ಹಾಗೆ ಗ್ರಹಿಕೆ ವಿಭಾಗದಲ್ಲಿ 2 ಪ್ರಶ್ನೆಗಳನ್ನ 4 ಅಂಕಗಳಿಗೆ ಕೇಳಬಹುದಾಗಿದೆ. ಪ್ರಶ್ನಾನುಸಾರ ಪ್ರಾಮುಖ್ಯತೆಯನ್ನು ನೋಡುವುದಾದ್ರೆ 1 ಅಂಕದ ಕಿರು ಉತ್ತರವನ್ನ ಬಯಸುವಂತಹ 6 ಅಂಕಗಳಿಗೆ 6 ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಹಾಗೆಯೇ 2 ಅಂಕಗಳನ್ನ ಬಯಸುವಂತಹ ಕಿರು ಉತ್ತರಗಳನ್ನ 4 ಅಂಕಗಳಿಗೆ 2 ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಹಾಗಿದ್ರೆ ಬನ್ನಿ, ಈ ಪಠ್ಯದ ಅನುಸಾರವಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಹೇಗೆ ಕೇಳಬಹುದು, ಹಾಗೆಯೇ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನ ಬರಿಬೇಕು ಮತ್ತು ಈ ಪ್ರಶ್ನೆಗಳನ್ನ ಈ ಹಿಂದೆ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮೂಲ್ಕಿ ವಾಸುದೇವ ಪ್ರಭು. ಮುಂದಿನ ಪ್ರಶ್ನೆ, ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಹಾಡು ಕಿವಿಗೆ ಬಿದ್ದಾಗ ಪೈಗಳು ನೆಟ್ಟಗೆ ಹೋಗಿ ಅಭ್ಯಾಸದ ಪುಸ್ತಕ ಹಿಡಿದು ಬರೆಯತೊಡಗಿದರು. ಒಂದು ನಾಟಕವನ್ನು ಇಳಿ ಹೊತ್ತಿನವರೆಗೆ ಬರೆದು ಮುಗಿಸಿದರು. ಅದಾದ 2-3 ದಿನಗಳಲ್ಲಿ ಅಂತಹುದೇ ಮತ್ತೊಂದು ನಾಟಕವನ್ನು ಬರೆದರಾದರೂ ಪೂರ್ಣ ಮಾಡಲಿಲ್ಲ. ಮುಂದಿನ ಪ್ರಶ್ನೆ, ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 1 ಸಲ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆಯ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ್ದ ಹಳಗನ್ನಡ ವ್ಯಾಕರಣ ಸೂತ್ರಗಳು, ಕನ್ನಡ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರಶಂಕರ ವಿಲಾಸ ಮೊದಲಾದ ಕೃತಿಗಳನ್ನು ಲೇಖಕರು ಓದಿಕೊಂಡರು. ಮುಂದಿನ ಪ್ರಶ್ನೆ, ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಈ ಪ್ರಶ್ನೆಯನ್ನು ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆ ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, 1899ರಲ್ಲಿ ಶೇಕ್ಸ್ಪಿಯರ್ ಟೈಲ್ಸ್ ನೈಟ್ ಎಂಬ ನಾಟಕದ ಮೊದಲನೆಯ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತ ಖಂಡಗಳಲ್ಲಿ ಕನ್ನಡಿಸಿ ಮುದ್ದಣ್ಣನವರಿಗೆ ಉಡುಪಿಗೆ ಕಳಿಸಿಕೊಟ್ಟಾಗ ಮುಂದುವರಿಸು ಎಂದು ಅವರು ಹೇಳಿದರು. ಮುಂದಿನ ಪ್ರಶ್ನೆ, ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆ ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಸುಭದ್ರಾ ವಿಲಾಪ ನಂತರ ಕಾಲಿಯ ಮರ್ದನ ಕೃತಿಗಳನ್ನು ರಚಿಸಿದರು. ಮುಂದಿನ ಪ್ರಶ್ನೆ, ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಸನ ಕಾಳಗ. ಮುಂದಿನ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಪೈಗಳ ತಮ್ಮನ ನೂಲು ಮದುವೆಯ ದಿನ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಒಡ್ಡುಗೆಗಳನ್ನು ಕಟ್ಟುತ್ತಾರೆ, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ, ಬೇರೊಂದು ಕಡೆ ಸೇವೆಗೆಯನ್ನು ಒತ್ತುತ್ತಾರೆ.
ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ. ಆ ನಡುವೆ ಕುಗ್ಗಿದ ಕೊರಳಲ್ಲಿ ಹಾಡೊಂದು ಕೇಳಿಸಿತು. ಮುಂದಿನ ಪ್ರಶ್ನೆ, ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸುವ ಸಂದರ್ಭವನ್ನು ವಿವರಿಸಿ. ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಗ್ರಹಿಕೆಯ ಕಠಿಣದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಪೈಗಳ ತಮ್ಮನ ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇದಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು. ಮುಂದಿನ ಪ್ರಶ್ನೆ, ಮಲೆನಾಡಿನ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಡಲಾಯಿತು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಪರೋಕ್ಷವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಗ್ರಹಿಕೆಯ ವಿಭಾಗದ ಕಠಿಣ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ, ಪೈಗಳು ಬರೋಡಾ ರಾಜ್ಯದ ನವಸಾರಿಯಲ್ಲಿದ್ದಾಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪಥಗೈಯುತ್ತಿದ್ದಾಗ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ. ಹಾಗಾಗಿ ಮೀನಾಮೇಷ ನೋಡದೆ ಪ್ರಾಸವನ್ನು ಈಗಲೇ ತೊರೆಯುವುದು ಉತ್ತಮ ಎಂದುಕೊಂಡು ತಕ್ಷಣ ರವೀಂದ್ರನಾಥ ಠಾಕೂರರ ಭಾರತ ಲಕ್ಷ್ಮಿ ವಿದಾಯ ಎಂಬ ಬಂಗಾಳಿ ಕವಿತೆಗಳನ್ನು ಶೇಖ್ ಮುಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ ಹಮಾರಾ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು. ನಂತರ ತಮ್ಮ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಅವನ್ನು ಪ್ರಕಟಿಸಿದರು. ಮಕ್ಕಳೇ, ಇದಿಷ್ಟು ಕೂಡ ಈ ಗದ್ಯದ ಅನುಸಾರವಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು, ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನು ಬರೀಬೇಕು, ಹಾಗೆಯೇ ಈ ಪಠ್ಯದ ಅನುಸಾರವಾಗಿ ಯಾವೆಲ್ಲ ಪ್ರಶ್ನೆಗಳು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರಿ. ಧನ್ಯವಾದಗಳು.